ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪೇಟು ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವಾಗ ನಾನು ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಐ ಥಿಂಕ್ 5 o'clock ಅಂತ ಅನಿಸುತ್ತೆ ಟೈಮು, ಯಾಕಂದರೆ ತುಂಬ ದಿನ ಆಗಿದೆ ಬ್ಲಾಗ್ನ ಶೂಟ್ ಮಾಡಿ, ಅದಕ್ಕೋಸ್ಕರ. ಬಟ್ ಅಷ್ಟು ಬೇಗನೆ ವಾಕ್ ಹೋಗೋದಲ್ವ, ಸೊ ಅದಕ್ಕೆ 5 o'clock ಅಂತ ಹೇಳ್ತಾ ಇರೋದು. ಸೊ ಇವಾಗ ಎದ್ದು ಫಸ್ಟು ಫ್ರೆಶ್ ಕುಡಿತಾ ಇದ್ದೀನಿ. ಸೊ ನಾನು ಫ್ರೆಶ್ ಕುಡ್ಕೊಂಡೇ ವಾಕ್ ಹೋಗೋದು. ಸೊ ಇವಾಗ ಮೂಡು ಕೂಡ ಒಂಥರ ರಿಫ್ರೆಶ್ ಅನಿಸುತ್ತೆ, ಎನರ್ಜಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿವತ್ತು ಯಾರೂ ಇಲ್ಲ, ಒಬ್ಬಳೇ ಬಂದೆ ವಾಕಿಗೆ. ನೋಡ್ತಾ ಇರ್ಬೋದು ಕತ್ಲೆ ಇದೆ. ನಾನು ಇಷ್ಟೊಂದು ಕತ್ಲೆ ಇದ್ದಾಗ ಏನು ಮಾಡ್ತೀನಿ, ಒಬ್ಬಳೇ ಬರ್ತೀನಿ ಅಂತ ಹೇಳಿದಾಗ ಸೊ ಬೈಕಲ್ಲಿ ಬಂದುಬಿಟ್ಟು ಅದನ್ನ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಪಾರ್ಕಲ್ಲೇ ಸ್ವಲ್ಪ ಎಕ್ಸ್ಟ್ರಾ ವಾಕ್ ಮಾಡಿಕೊಂಡು ಹೋಗೋವಂಥದ್ದು. ಇಲ್ಲಿ ಈವ್ನಿಂಗ್ ಟೈಮ್ ಏನಾದರೂ ಹೋದರೆ ಹೋಗ್ತೀನಿ ಒಬ್ಬಳೇ. ಬಟ್ ಮಾರ್ನಿಂಗ್ ಅದೇ ತುಂಬ ಕತ್ಲೆ ಇರುತ್ತಲ್ವ, ಭಯ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಬೈಕ್ ತೊಗೊಂಡು ಹೋಗ್ತೀನಿ. ಸೊ ಅಲ್ಲೇ ವಾಕೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆರಾಮಾಗಿ, ಇವಾಗಂತೂ ಇರ್ರೆಗ್ಯುಲರೇ ಆಗಿಬಿಟ್ಟಿದೆ ನಾನು ವಾಕ್ ಹೋಗೋದಂತ ಹೇಳ್ಬೋದು. ಸೊ ಅವಾಗ ತುಂಬ ರೆಗ್ಯುಲರಾಗಿ ಹೋಗ್ತಾ ಇದೆ. ಈಗ 1 month or 1.5 month ಆಯ್ತು ಅನಿಸುತ್ತೆ. ಸೊ ಯಾವಾಗಲೂ ಒಂದೊಂದು ಸಲ ಹೋಗ್ತೀನಿ, ಅನ್ಕೋತೀನಿ ರೆಗ್ಯುಲರಾಗಿ ಹೋಗಬೇಕು ಅಂತ, ಬಟ್ ಆಗಲ್ಲ. ಬಟ್ ಈವ್ನಿಂಗ್ ಟೈಮು ಕೂಡ ಮಿಸ್ ಮಾಡದೆ ಹೋಗಬೇಕು ಅಂತ ಅವಾಗಲಾದರೂ ಕೂಡ ಹೋಗ್ತೀನಿ. ಒನ್ ಟೈಮ್ ಆದರೆ ಒನ್ ಟೈಮ್ ಹೋಗಲಿಲ್ಲ ಅಂತ ಹೇಳಿದ್ರೆ. ಹಾಗೆಯೇ ಬೇಗ ಎದ್ದೇಳೋಕ್ಕಂತೂ ನಿಜ ತುಂಬ ಕಷ್ಟ ಆಗುತ್ತೆ. ಬಟ್ ಬೇಗ ಎದ್ದಾಗ ನಮಗೆ ಮೂಡು ಫುಲ್ಲು ಈವ್ನಿಂಗ್ ತನಕ ಒಂದು ಡೇ ಎಷ್ಟು ಚೆನ್ನಾಗಿರುತ್ತಂದರೆ ಅಷ್ಟೇ ಎನರ್ಜಿಯಾಗಿರ್ತೀವಿ. ಹಾಗೆಯೇ ಅಷ್ಟೇ ಮೂಡ್ ಕೂಡ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಕಿರಿಕಿರಿ ಅಂತಿರಲ್ಲ, ಫ್ರೆಶ್ ಆಗಿರ್ತೀವಿ. ಸೊ ಅದೊಂಥರ ಖುಷಿ ನನಗೆ ಯಾವಾಗಲೂ ಇಷ್ಟ. ಬೇಗ ಎದ್ದಾಗ ಅಷ್ಟೊಂದು ಖುಷಿಯಾಗಿ ಎಲ್ಲ ಆ್ಯಕ್ಟಿವಾಗಿ ಎಲ್ಲ ಕೆಲಸನೂ ಮಾಡ್ಕೊಂಡು ಚೆನ್ನಾಗಿರ್ತೀನಿ. ಬಟ್ ನಿದ್ದೆನೂ ಕೂಡ ನಂಗೆ ತುಂಬ ಇಷ್ಟ. ಎದ್ದೇಳೋದಕ್ಕೂ ಕಷ್ಟ, ನಿದ್ದೆನೂ ಇಷ್ಟ. ನನಗೆ ನಿದ್ದೆನ ಬಿಟ್ಟು ಎದ್ದೇಳೋದಂದರೆ ಯಪ್ಪ ಬೇಡಪ್ಪ, ಈ ವಾಕು ಬೇಡ, ಏನೂ ಬೇಡ, ಹಿಂಗೇ ಮಲ್ಕೊಂಡಿರೋಣ ಅನಿಸುತ್ತೆ. ಬಟ್ ಒಂದು ಸಲ ಮನಸ್ಸು ಮಾಡಿ ಎದ್ದರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಬೇಗ ಎದ್ದು ಈ ರೀತಿಯೆಲ್ಲ ಹೋಗಿ ಸೊ ನೇಚರ್ ಮಧ್ಯ ಪೊಲ್ಯೂಷನ್ ಇಲ್ಲದಂತೆ ಇಷ್ಟೊತ್ತಲ್ಲೇ ಆರಾಮಾಗಿ ನಾವು ಉಸಿರಾಡೋಕ್ಕೂ ಆಗೋದು ಸಾಧ್ಯ ಅಲ್ವಾ, ಏನಂತೀರಾ? ಸೊ ಅದಕ್ಕೆ ನಾನು ಆರಾಮಾಗಿದ್ದು ಫ್ರೆಶ್ಶಾಗಿ ಗಾಳಿ ಎಲ್ಲ ತೊಗೊಂಡು ವಾಕೆಲ್ಲ ಮುಗಿಸ್ಕೊಂಡು ಬಂತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ನೋಡ್ತಾ ಬೆಳಕಾಗೇ ಬಿಡ್ತು. ಸೊ ಬೆಳಕಾದಾಗಲೇ ನಾನು ಸ್ವಲ್ಪ ತುಂಬ ಹೊತ್ತೇ ಕೂತ್ಕೋತೀನಿ. ವಾಕ್ ಆದಮೇಲೆ ಒಂದು 15-20 ಮಿನಿಟ್ಸೇ ಕೂತ್ಕೊಬಿಡ್ತೀನಿ ಆರಾಮ್ಸೆ. ಫೋನು ಕೂಡ ನಾನು ಜಾಸ್ತಿ ಯೂಸ್ ಮಾಡಲ್ಲ ಕೂತ್ಕೊಂಡಾಗ. ಎಲ್ಲ 1 ಮಿನಿಟ್ ಏನಾದರೂ ನೋಡ್ಕೋತೀನಿ, ಏನೋ ಅಷ್ಟು ಬಿಟ್ಟರೆ ಆರಾಮ್ಸೆ ಕೂತ್ಕೊಂಡು ವೆದರ್ನ ನೋಡ್ಕೊಂಡು ಚಿಲ್ ಮಾಡ್ಕೊಂಡು ಕೂತಿರ್ತೀನಿ ಅಂತ ಹೇಳ್ಬೋದು. ಸೊ ಇವಾಗೆಲ್ಲ ರೆಸ್ಟ್ ಮಾಡಿಕೊಂಡು ಸೊ ಬೈಕ್ ತೊಗೊಂಡೋಗಿದ್ದೆ ಅಲ್ವಾ, ಬಂದೆ ಮನೆಗೆ ಬಂದು ನನ್ನ ಹಸ್ಬೆಂಡ್ಗೆ ಮತ್ತು ನಮ್ಮ ಅತ್ತೆಗೆಲ್ಲ ಕಾಫಿ ಇಟ್ಕೊಟ್ಟು, ನನ್ನ ಹಸ್ಬೆಂಡ್ ಆ್ಯಸ್ ಯೂಶುವಲ್ ಬೇಗ ಎದ್ದಿರ್ತಾರೆ. ಸೊ ಹಾಗೆ ಇಲ್ಲಿ ತಿಂಡಿಗೂ ಕೂಡ ಪೊಂಗಲ್ ಮಾಡಿದ್ದೆ ಅವತ್ತು. ಸೊ ಪೊಂಗಲ್ನೂ ಕೂಡ ಎಲ್ಲ ಪ್ರಿಪೇರ್ ಮಾಡಾಯಿತು. ಸೊ ಬೆಳಗ್ಗೆಯಿಂದ ವಾಯ್ಸ್ ಓವರ್ ಕೊಡೋದೇ ಆಗಿದೆ. ಮಾರ್ನಿಂಗ್ 5 o'clockಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾಯಿತು. ಸೊ ಆಮೇಲೆ ಮತ್ತೆ ಇನ್ನು ಮಧ್ಯ ಶೇಕ್ ಕುಡ್ಕೊಂಡು ಹೋಗಿದ್ನಲ್ಲ. ಸೊ ಅಲ್ಲೆಲ್ಲ ಏನು ವೀಡಿಯೋ ಶೂಟ್ ಮಾಡಿಲ್ಲ, ಆ್ಯಸ್ ಯೂಶುವಲ್ ಗೊತ್ತಿರುತ್ತೆ. ಸೊ ಅಲ್ಲಿಂದ ಬಂದು ಅದು ಇದು ಸಣ್ಣ ಪುಟ್ಟ ಏನಾರು ಇರುತ್ತಲ್ವ, ಸೊ ಬಿಸಿಲಿ ವೀಡಿಯೋ ಮಾಡಲಿಲ್ಲ. ಇವಾಗ ಟೈಮ್ ಬಂದು 12:05 ಆಗಿದೆ, ನೋಡ್ತಾ ಇರ್ಬೋದು. ಸೊ ನಮ್ಮ ಪಾಪುನ ಹಾಕಿ ಮಧ್ಯ ಬಂದುಬಿಟ್ಟಿದೆ. ಸೊ ಇವಾಗ ಮೂವಿಗೆ ಹೋಗ್ತಾ ಇದ್ದೀವಿ. ಮೂವಿಗೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ದೀವಿ. ಸೊ ಯಾವ ಮೂವಿ ಏನು ಅಂತ ಗೊತ್ತಾಗಬೇಕು ಅಂದರೆ ವೀಡಿಯೋನ ಮಿಸ್ ಮಾಡದಂತೆ ಎಂಟು ತನಕ ನೋಡಬೇಕು. ಹಾಗೆಯೇ ಆ್ಯಸ್ ಯೂಶುವಲ್ ಈ ಬ್ಲಾಗ್ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಗೊತ್ತು. ಸೊ ಇಟ್ಸ್ ಓಕೆ. ವೀಡಿಯೋನ ಮಿಸ್ ಮಾಡದಂತೆ ಎಂಟು ತನಕ ನೋಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈಗ 12 ಆಗಿದೆ ಅಲ್ವಾ. ಸೊ 12:10 or 12ಗೆಲ್ಲ ನನ್ನ ಮಗನ ಸ್ಕೂಲಿಂದ ಬಿಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರ ಪಪ್ಪ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಸೊ ಅವನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಅಮ್ಮನ ಮನೆಗೆ ಅಲ್ಲೇ ಬಿಟ್ಬಿಟ್ಟು ಬರ್ತಾರೆ. ಅದಕ್ಕೆ ನಾನು ರೆಡಿಯಾಗಿದ್ದೀನಿ. ಅವ್ರು ಅಲ್ಲಿ ಬಿಟ್ಬಿಟ್ಟು ಬಂದ ತಕ್ಷಣ ಇವಾಗ ನಾವು ಹೋಗ್ತಾ ಇರೋದೆ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ. ಆ್ಯಕ್ಚುಲಿ ಗೊತ್ತಿರ್ತಾವೆ ನಿಮಗೆ ಯಾರ್ಯಾರು ಹೋಗ್ತೀವಿ ಅಂತ. ಸೊ ನಾನು ಕೂಡ ಸಿಂಪಲಾಗಿ ಜೀನ್ಸಾಗಿ ಟಾಪ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. 1 ಗಂಟೆ ಶೋ ಇರೋದು. ಸೊ ನಾನೇನೇ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೆ, ಯಾಕಂದರೆ ಸಿಗುತ್ತೋ ಇಲ್ವೋ, ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಬುಕ್ ಮಾಡಿರಲಿಲ್ಲ. ಆಮೇಲೆ ನೈಟ್ ಯಾವುದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ನೋಡಿದೆ. ಸೊ ಯಾಕೋ ಡೌಟ್ ಅನ್ನಿಸ್ತು. ಮೇಲ್ಗಡೆ ಟಾಪಲ್ಲಿ ಬೇಕಿತ್ತು, ಸೆಂಟರೆಲ್ಲ ಇರುತ್ತೆ ನಮಗೆ, ಸೆಂಟರಲ್ಲೆಲ್ಲ ಕುತ್ಕೊಂಡು ನೋಡಿದ್ರೆ ಇಷ್ಟ ಆಗೋಲ್ಲ. ಸೊ ಏನಿದ್ರು ಟಾಪಲ್ಲಿ ಕಾರ್ನರ್ ಸೀಟಲ್ಲಿ ಕುತ್ಕೊಂಡ್ರೆ ಸಮಾಧಾನ ಆಗೋದು, ಇಲ್ಲಾಂದರೆ ಮೂವಿ ನೋಡ್ದಂಗೆ ಅನ್ಸಲ್ಲ. ನಂಗೆ ಮಧ್ಯದಲ್ಲಿ ಕುತ್ಕೊಂಡು ಇರಿಟೇಟ್ ಆಗುತ್ತೆ ಸುತ್ತಮುತ್ತ ಎಲ್ಲ ಕೂತಿದ್ರೆ. ಸೊ ಅದಕ್ಕೋಸ್ಕರ ಬುಕ್ ಮಾಡಿಬಿಟ್ವಿ. ನಿನ್ನೆ ನೈಟೇ ಹೋಗಬೇಕಿತ್ತು, ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಸೊ ನನ್ನ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ, ಎಲ್ಲ ಹೋಗಬೇಕಿತ್ತು, ಬೇಡ ಹಿಂಸೆ ಆಗುತ್ತೆ ಬಂದು ಹೋಗೋಷ್ಟರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಹೇಗಿರುತ್ತೆ ಮೂವಿ ಏನು ಎತ್ತ, ಈವ್ನಿಂಗ್ ತನಕ ಹೇಗೆ ಹೋಗುತ್ತೆ ನನ್ನ ರೂಟೀನ್ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲೀಸ್ ಮಿಸ್ ಮಾಡ್ತೀನಿ, ವೀಡಿಯೋನ ಎಂಡ್ ತನಕ ನೋಡಿ.
ಫ್ರೆಂಡ್ಸ್ ಇವಾಗ ಹೊರಟ್ವಿ, ನೋಡ್ತಾ ಇರ್ಬೋದು. ಸೊ ಇವತ್ತು ಬೈಕಲ್ಲೇ ಹೋಗ್ತಾ ಇದ್ದೀವಿ. ಎಷ್ಟು ಬಿಸಿಲಿದೆ ಅಂದರೆ ನೀವು ನನ್ನ ಫೇಸ್ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಬಿಸಿಲು ಬರ್ತಿದೆ ಅಂತ ಹೇಳ್ಬಿಟ್ಟು. ಸೊ ಈ ಬಿಸಿಲಂತೂ ಎಲ್ಲೂ ಹೊರಗಡೆ ಹೋಗೋದೇ ಬೇಡಪ್ಪ ಅಂತ ಅನಿಸ್ತಿದೆ. ನನ್ನ ಮಗ ವಾಯ್ಸ್ ಓವರ್ ಮಾಡೋದಕ್ಕೆ ಕೂಡ ಆಗೋದಕ್ಕೂ ಬಿಡ್ತಾ ಇಲ್ಲ, ಅಷ್ಟೊಂದು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ. ಸೊ ಸಾರಿ ಡಿಸ್ಟರ್ಬೆನ್ಸ್ ಆದರೆ. ಸೊ ಇವಾಗ ಬಂದ್ವಿ ಪಾರ್ಕಿಂಗ್ ಹತ್ರ ಎಲ್ಲ. ಸೊ ಯಾವ ಮೂವಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ಆ್ಯಸ್ ಯೂಶುವಲ್ ಇಲ್ಲಿಗೆ ಬಂದಮೇಲೆ ಏನು ಸೀಕ್ರೆಟ್ ಇದು ಮಾಡೋದು ರಿವೀಲ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಇವಾಗ ಪೋಸ್ಟರ್ನ ನೀವು. ಹೌದು, ಉಪಾಧ್ಯಕ್ಷ ಮೂವಿಗೆ ಹೋಗ್ತಾ ಇದ್ದೀವಿ. ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಿರಲಿಲ್ವಲ್ಲ. ಸೊ ಅದಕ್ಕೆ ಇವಾಗ ಫೈನಲಿ ಹೊರಟ್ವಿ. ಯಾಕಂದರೆ ಚಿಕ್ಕಣ್ಣ ಅವ್ರ ಮೂವಿ ಅಂದರೆ ಕಾಮಿಡಿ ಇರುತ್ತಲ್ವ, ಸೊ ನಮಗೆ ಕಾಮಿಡಿ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಹೊರಟ್ವಿ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನೀವು ಇನ್ನೂ ಯಾರ್ಯಾರಾದರೂ ಮೂವಿ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡಿ. ಇನ್ನೂ ಥಿಯೇಟರ್ ಇಲ್ಲಿದೆಯಾ ಏನು ಅಂತ ಗೊತ್ತಿಲ್ಲ, ಯಾಕಂದರೆ ಬ್ಲಾಗು ಲೇಟಾಗಿ ಬರ್ತಿದೆಯಲ್ಲ. ನಾವು ಹೋಗಿ ಆಲ್ಮೋಸ್ಟ್ ಒಂದು 10-15 ಡೇಸ್ ಆಗ್ತಾ ಬಂತು ಅನಿಸುತ್ತೆ ಈ ಬ್ಲಾಗ್ ಬರೋದಕ್ಕೂ ಮುಂಚೆ. ಅದಕ್ಕೇ ಹೇಳ್ತಾ ಇರೋದು. ಸೊ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಸೊ ನಮ್ಗೆ ಇಷ್ಟ ಆಯಿತು. ನಿಮ್ಗೆ ಯಾರ್ಯಾರು ಹೋಗಿದ್ದೀರಾ, ನಿಮ್ಗೆ ಯಾರ್ಯಾರಿಗೆ ಮೂವಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗುತ್ತೆ. ನೀವು ನನ್ನ ಹೇಳಿದ್ದಕ್ಕೆ ರೆಸ್ಪಾನ್ಸ್ ಮಾಡ್ತೀರಾ ಅಂತ ನಮಗೂ ಕೂಡ ಖುಷಿ ಆಗುತ್ತೆ. ಸೊ ಆ್ಯಸ್ ಯೂಶುವಲ್ ಸ್ನ್ಯಾಕ್ಸ್ ಎಲ್ಲ ಫಸ್ಟ್ ತೊಗೊಂಡಿರ್ತೀವಿ, ಮತ್ತು ಇಂಟರ್ವಲ್ ಬಿಟ್ಟಾಗ ಇದು ಬಂದು ನೆಕ್ಸ್ಟ್ ತೊಗೋತಾ ಇರೋವಂಥದ್ದು. ಯಾಕಂದರೆ ಸ್ನ್ಯಾಕ್ಸ್ ಇಲ್ಲದೆ ಮೂವಿ ಅಂತೂ ನಾನು ನೋಡೋದೇ ಇಲ್ಲ. ಇನ್ಕಂಪ್ಲೀಟಾಗಿ ನನ್ನ ಹಸ್ಬೆಂಡ್ ಸ್ವಲ್ಪ ನೋಡ್ಬೋದು, ಅವರೇನಿಲ್ಲ ಅಡ್ಜಸ್ಟ್ ಆಗ್ತಾರೆ ಯಾವುದಕ್ಕೆ ಹೇಳಿದ್ರು. ಬಟ್ ಇಲ್ಲ, ನಾನು ಈ ಫುಡ್ಡಿ ಅಂತಲೇ ಹೇಳ್ಬೋದು. ನಾನು ಯಾವುದೇ ರೀತಿ ಈ ಸ್ನ್ಯಾಕ್ಸ್ ತಿನ್ನೋ ವಿಷಯದಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳ್ಬೋದು. ಸೊ ನನಗೆ ಈ ರೀತಿ ಫುಡ್ಡಿ ಅಂತೆಲ್ಲ ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಏನೋ ಅಂತ ಅನಿಸಲ್ಲ. ಸೊ ನಾನು ಇದೇ ರೀತಿ ಓಪನ್ ಆಗಿ ಹೇಳೋದು. ಫ್ರೆಂಡ್ಸ್ ಹಾಗೆ ಸಾಂಗ್ ಚೆನ್ನಾಗಿತ್ತಲ್ವಾ ಅಂತ ಹೇಳ್ಬಿಟ್ಟು ಹಾಗೇ ಹಾಕ್ಬಿಟ್ಟಿದೆ. ಜಸ್ಟ್ ಹಿಂಗೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಅಷ್ಟೇ ಇದನ್ನು, ಬಟ್ ಇದು ಕಾಪಿರೈಟ್ ಕ್ಲೈಮ್ ಬಂದುಬಿಡ್ತು. ಸೊ ಇವಾಗ ಮತ್ತೆ ಅಪ್ಲೋಡ್ನ ಕ್ಯಾನ್ಸಲ್ ಮಾಡಿ ಬಂದು ಸಾಂಗ್ನ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಒನ್ ಟೈಮ್ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ. ಸೊ ಫ್ರೆಂಡ್ಸ್ ಮೂವಿ ಎಲ್ಲ ಮುಗೀತು. ಸೊ ಇವಾಗ ಮೂವಿ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ನೀವು ಯಾರ್ಯಾರು ಮೂವಿ ನೋಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗುತ್ತೆ. ಸೊ ಈ ರೀತಿ ಇರುತ್ತೆ. ಒಂದೊಂದು ದಿನ ಔಟಿಂಗ್ ಹೋದಾಗ ನಾನು ಮಾರ್ನಿಂಗಿಂದ ಹಿಡಿದು ಬೆಳಗ್ಗೆ ಎದ್ದು ಈ ರೀತಿ ಎಲ್ಲ ಇದ್ದು, ಆಮೇಲೆ ಮೂವಿಯಿಂದ ಬಂದಮೇಲೆ ಆ್ಯಸ್ ಯೂಶುವಲ್ ಮನೆಯದೆಲ್ಲ ಇರುತ್ತಲ್ಲ. ಸೊ ಅಷ್ಟೇ. ವಾಕಿಂಗ್ ಕೂಡ ಹೋಗಿದ್ದೆ ಅವತ್ತು. ನಾನು ನಿಜ ವೀಡಿಯೋ ಶೂಟ್ ಮಾಡೋದೇ ಮರ್ತ್ಕೊಬಿಟ್ಟೆ. ಸೊ ಸಾರಿ. ಸೊ ಇವತ್ತಿನ ಡೇ ಇಷ್ಟ ಆಗಿತ್ತು ಅಂತ ತಿಳ್ಕೊತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.